ಚಿಕ್ಕೋಡಿಯ ಬಾಣಂತಿ ಕೋಡಿ ರೋಡ್ ಮತ್ತು ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲಿರುವ ಮಂಗಸುಳೆ ನಗರ ಇಲ್ಲಿ ಶ್ರೀ ಓಂಕಾರ ಕಟ್ಟಿಮನಿ ಎಂಬುವರು ಈಗಾಗಲೇ 15 ಅನಾಥ ಮಕ್ಕಳೊಂದಿಗೆ ಸಂಜೀವಿನಿ ಎಂಬ ಹೆಸರಿನ ಅನಾಥಾಶ್ರಮ ನಡೆಸುತ್ತಿದ್ದಾರೆ. ಇವರು ಚಿಕ್ಕೋಡಿ ತಾಲೂಕಿನ ಕಾಡಾಪುರದವರಾಗಿದ್ದು ಇವರು ಬ್ಯಾಂಕಿನಲ್ಲಿ ಜಾಬ್ ಮಾಡಿಕೊಂಡು ಉಳಿದ ಸಮಯದಲ್ಲಿ ಈ ಅನಾಥ ಮಕ್ಕಳೊಂದಿಗೆ ಬೆರೆತು ಅವರ ಅಜ್ಞಾನದ ಕತ್ತಲು ಭವಿಷ್ಯವನ್ನು ಅರಿತು ಸುಜ್ಞಾನದ ಬೆಳಕಿನೆಡೆಗೆ ದಾರಿಯನ್ನು ತೋರಿಸುತ್ತಿದ್ದಾರೆ. ಈಗಾಗಲೇ ಒಂದು ಮಾಲಿಕಿಯ ಬಿಲ್ಡಿಂಗ್ನಲ್ಲಿ ಸುಮಾರು 8,000 ಬಾಡಿಗೆಯಿಂದ ಇರುತ್ತಿದ್ದಾರೆ. ಅದರಲ್ಲಿ 15 ಮಕ್ಕಳೊಂದಿಗೆ ಓಂಕಾರ ಅವರು ತನ್ನ ಅಜ್ಜ ಶ್ರೀ ಮಾರುತಿ ವಯಸ್ಸು 95, ಅಜ್ಜಿ ಸತ್ಯವ್ವ ತಾಯಿ ಮತ್ತು ಲಕ್ಷ್ಮೀಬಾಯಿ ಇವರು ಕಾಯಿಪಲ್ಯ ವ್ಯಾಪಾರ ಮಾಡುತ್ತಿದ್ದಾರೆ. ಅದರಲ್ಲಿಯೇ ಮಕ್ಕಳಿಗೆ ಬೇಕಾಗುವ ಕಾಯಿಪಲ್ಲೆಯ ಸಹಾಯ ಕೂಡ ಮಾಡುತ್ತಾರೆ. ಇನ್ನು ಮಕ್ಕಳಿಗೆ ಅಡುಗೆ ಮಾಡುವ ಮಹಾದೇವಿ ಎತ್ತಿನಮನಿ ಇವರು ಕೂಡ ಉಳಿದ ಸಮಯದಲ್ಲಿ ಮಕ್ಕಳೊಂದಿಗೆ ಬೆರೆಯುತ್ತಿದ್ದು ಇಂತಹ ಈ ಚಿಲಿಪಿಲಿ ಮಕ್ಕಳೊಂದಿಗೆ ಕಲಿನಲಿ ಎಂಬ ಪ್ರೋತ್ಸಾಹದೊಂದಿಗೆ ಕುಲುಕುವ ಕತ್ತಲದ ಭವಿಷ್ಯದಲ್ಲಿ ಮುಳುಗುವ ಮಕ್ಕಳನ್ನು ಎತ್ತಿ ಹಿಡಿದು ಬೆಳಕಿನ ಜ್ಞಾನ ಅಕ್ಷರದೊಂದಿಗೆ ಭವಿಷ್ಯ ಬದಲಾಯಿಸುತ್ತಿದ್ದಾರೆ. ಈ ಮಕ್ಕಳು ಬೆಳಿಗ್ಗೆ ಎದ್ದ ಕೂಡಲೇ ದೇವರ ಪ್ರಾರ್ಥನೆ ಮಾಡಿಕೊಂಡು ತದನಂತರ ಯೋಗ, ಸ್ನಾನ, ತಿಂಡಿಯೊಂದಿಗೆ ಬಾಣಂತಿ ಕೋಡಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದಾರೆ. ಸಾಯಂಕಾಲ ಶಾಲೆ ಬಿಟ್ಟ ನಂತರ ಆಶ್ರಮಕ್ಕೆ ಬಂದು ಅಭ್ಯಾಸವನ್ನು ಮುಗಿಸಿ ರಾತ್ರಿ ಊಟ ಮಾಡಿಕೊಂಡು ನಿದ್ದೆಗೆ ಜಾರುತ್ತಾರೆ. ಇಂತಹದೊಂದು ಆಶ್ರಮವನ್ನು ನಡೆಸಿಕೊಂಡು ಬರುವ ಓಂಕಾರ ಅವರಿಗೆ ಆ ದೇವರು ಹಾಗೂ ಮಹಾದಾನಿಗಳು ಅವರಿಗೆ ಸಹಾಯ ಸಹಕಾರ ನೀಡಿ ಇಂತಹ ಅನಾಥಾಶ್ರಮ ಮಕ್ಕಳ ಭವಿಷ್ಯ ಬದಲಾಯಿಸುವ ಶಕ್ತಿ ಅವರಿಗೆ ಆ ದೇವರು ನೀಡಲಿ ಎಂದು ನಮ್ಮ BV5 ವಾಹಿನಿಯ ಸಮಸ್ತ ತಂಡದೊಂದಿಗೆ ಪ್ರಸಾದ ಮಾಡುತ್ತಿದ್ದೇವೆ. ತಾವು ಕೂಡ ಪ್ರತಿಯೊಬ್ಬರು ಶೇರ್ ಹಾಗೂ ಸಬ್ಸ್ಕ್ರೈಬ್, ಲೈಕ್ ಮಾಡಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಎಂದು ಕೇಳಲಾಗುತ್ತಿದ್ದು ಇವರಿಗೆ ಗುರುಪ್ರಸಾದ್ ಕುಲಕರ್ಣಿಯವರು ತನ್ನ ಕೆಲಸ ಮುಗಿಸಿ ಉಳಿದ ಸಮಯದಲ್ಲಿ ಈ ಆಶ್ರಮಕ್ಕೂ ಭೇಟಿ ಕೊಟ್ಟು ಬೆಂಬಲವಾಗಿ ನಿಂತಿರುತ್ತಾರೆ. ನಾವು ಕೂಡ ನಿಲ್ಲೋಣ ಎಂಬಂತಾಗಿದ್ದು ಓಂಕಾರ ಅವರು ಒಂದು ಪ್ರೈವೇಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಕೆಲಸ ಮಾಡುತ್ತಾರೆ. ಅವರಿಗೆ ತಿಂಗಳಿಗೆ ಕೇವಲ 8,000 ರೂಪಾಯಿ ಮಾತ್ರ ಹಣ ಬರುತ್ತದೆ. ಅದರಲ್ಲಿ ಬಿಲ್ಡಿಂಗ್ ಬಾಡಿಗೆ ಮತ್ತು ಇನ್ನಿತರೆ ಮಕ್ಕಳ ವ್ಯವಸ್ಥೆಗೆ ಹಣ ಸಾಲುತ್ತಿಲ್ಲ. ಆದ್ದರಿಂದ ಯಾರಾದರೂ ಮಹಾದಾನಿಗಳು ದಾನ ಮಾಡುವ ಆಹಾರ ಧನ ಅಷ್ಟೇ ಅಲ್ಲದೆ ಎಲ್ಲವನ್ನ ಕೂಡಿಸಿ ಮುಂದೆ ಭವಿಷ್ಯದಲ್ಲಿ ಈ ಅನಾಥ ಮಕ್ಕಳಿಗೆ ಕಲಿಸಲು ಒಂದಿಷ್ಟು ಜಾಗ ವ್ಯವಸ್ಥೆಯಾದರೆ ಅವರಿಗೆ ಸ್ವಂತ ಆಶ್ರಮವಾಗುತ್ತದೆ. ಅದಕ್ಕಾಗಿ ನಾವು ಎಲ್ಲರೂ ಈ ಅನಾಥ ಮಕ್ಕಳಿಗೆ ಆಶ್ರಯವಾಗಬೇಕೆಂಬ ಅವರ ವಿನಂತಿಯಾಗಿದೆ. ಈ ಕೆಳಗೆ ಅವರ QR ಕೋಡ್, SBI ಬ್ಯಾಂಕಿನ ಅಕೌಂಟ್ ನಂಬರ್ ಹಾಗೂ ಫೋನ್ ನಂಬರ್ ಹಾಗೂ ಅಡ್ರೆಸ್ ಹೆಸರು ಕೊಡಲಾಗಿದೆ. ಇದನ್ನು ವಿಚಾರಿಸಿ ಅದಾನಿಗಳಿಗೆ ಕೈಲಾದಷ್ಟು ಕೂಡ ಸಹಾಯವನ್ನು ನೀಡಬೇಕಾಗಿದೆ. ನಾವು ಸುಮಾರು 4ರಿಂದ 5 ವರ್ಷದಿಂದ ನಡೆಸ್ತಾ ಇದ್ದೇವೆ. ಆಶ್ರಮದಲ್ಲಿ ಅಂದ್ರೆ ಈಗ ಸಿಂಗಲ್ ಪೇರೆಂಟ್ ಅಂತ ಮಕ್ಕಳು ಅಥವಾ ತಂದೆ ಇರೋದಿಲ್ಲ, ತಾಯಿ ಇರ್ತಾರೆ, ತಾಯಿ ಬುದ್ಧಿಮಾನ್ಯ ಇರ್ತಾರೆ ಅಥವಾ ಸಾಕಾಗೋದಿಲ್ಲ ಅಥವಾ ಭಾಳ ಬಡತನ ಪರಿಸ್ಥಿತಿ ಇರ್ತೈತ್ರಿ ಅಥವಾ ಹಿಂಗೇನೋ ಕೆಲವು ಸಮಸ್ಯೆಗಳಿಂದ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಾ ಇರ್ತಾರಲ್ರಿ. ಅಂತ ಮಕ್ಕಳನ್ನ ಇಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವ್ರಿ. ಪೂರ್ತಿ ಶಿಕ್ಷಣದ ವಂಚಿತರಾಗುವಂಥ ಮಕ್ಕಳು, ಬಡ ಮಕ್ಕಳು ಇಲ್ಲಿ ನಿರ್ಗತಿಕ ಮಕ್ಕಳಲ್ಲಿ ಇರ್ತಾರ್ರಿ. ಇಂಥ ಮಕ್ಕಳ ನಿಮ್ಗೆಲ್ಲಾದ್ರೂ ಕಂಡು ಬಂದ್ರೆ ಅವ್ರನ್ನ ತಂದು ನೀವು ಇಲ್ಲಿ ಸೇರಿಸ್ಬೋದ್ರಿ. ಅದಕ್ಕಾಗೆಲ್ಲ ಅನುಕೂಲ ವ್ಯವಸ್ಥೆಗಳು ನಿಮ್ಮ ಹತ್ರ ಇದಾವ್ರಿ. ಆಮೇಲೆ ಇದನ್ನ ಯಾವ ರೀತಿ ನಡೆಸ್ತಾ ಇದ್ದೇವೆ ಅಂದ್ರೆ ಇದನ್ನ ಸಾಮಾಜಿಕವಾಗಿ ಒಂದು ಸಹಾಯ ತೆಗೆದುಕೊಂಡು ನಡೆಸ್ತಾ ಇದ್ದೇವ್ರಿ. ಮೊದಲು ಇದನ್ನ ಸ್ಟಾರ್ಟ್ ಮಾಡಿದ್ವಿ, 2 ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ತಾಯಿಯವ್ರೀಗ ಕಾಯಿಪಲ್ಯ ಮಾರ್ತಾರ್ರಿ. ಅವರ ಮಕ್ಕಳಿಗೆಲ್ಲ ಪ್ರತಿ ವಾರಕ್ಕೆ 2 ಸರ್ತಿ ಕಾಯಿಪಲ್ಯ ಕೊಡ್ತಾರ್ರಿ. ಆಮೇಲೆ ನಾವು ಹಿಂಗ ಬೇರೆ ಜನರಿಗೆ ಹೇಳಿ ಜನ ಏನಾದ್ರು ಬಂದ ಸೆಲೆಬ್ರೇಷನ್ ಮಾಡಿದಾಗ ಏನಾದ್ರು ದಾನ ಮಾಡ್ತಾರ್ರಿ ಅಥವಾ ಏನಾದ್ರು ಕಾರ್ಡ್ಗಳಾಗಲಿ ತಿನಿಸುಗಳಾಗಲಿ ಕೊಡ್ತಾರ. ಅದ್ರ ತಾಯಿಯವರು ಬಂದು ಪ್ರತಿ ವಾರ ಗುರುವಾರಕ್ಕೊಮ್ಮೆ ರವಿವಾರಕ್ಕೊಮ್ಮೆ ಸಂತಿ ಮಾಡ್ತಾರೆ. ಅವರ ಬಂದೆಲ್ಲ ಹುಡುಗರಿಗೆ ಕಾಯಿಪಲ್ಯ ಆಗಲಿ ಎಲ್ಲ ತಿನಿಸುಗಳನ್ನ ಕೊಟ್ಟು ಹೋಗ್ತಿರ್ತಾರೆ. ಆಮೇಲೆ ಮತ್ತೆ ಹಿಂಗೆ ಯಾರಾದ್ರೂ ಬಂದು ತಮ್ಮ ಸಂತೋಷದಿಂದ ಮಕ್ಕಳಿಗೆ ಬುಕ್ ಆಗಲಿ, ಪೆನ್ ಆಗಲಿ ಅಥವಾ ಕಿರಾಣಿ ರೇಷನ್ ಆಗಲಿ ಹಿಂಗೆಲ್ಲ ಕೊಡ್ತಾ ಇರ್ತಾರೆ. ಹಿಂಗೊಂದು ಸೋಷಿಯಲಿ ಸಹಾಯವನ್ನು ತೆಗೆದುಕೊಂಡು ನಡೆಸ್ತಾ ಇದ್ದೇವ್ರಿ. ಆಮೇಲೆ ಕೆಲವೊಂದು ದಾನಿಗಳು ಕೂಡ ಬಂದು ನಮ್ಗೆ ವಿಸಿಟ್ ಮಾಡ್ತಾ ಇರ್ತಾರೆ. ಅದೇ ಏನಾಯ್ತು ಅಂದ್ರೆ ಈಗ ಸದ್ಯ 15 ಮಕ್ಕಳ ಮಾತ್ರ ಇದಾವ್ರಿ. ಇನ್ನೂ ಒಂದು 4-5 ಮಕ್ಕಳನ್ನ ಇದಾರ್ರಿ, ಕಾಲ್ ಮಾಡ್ತಾ ಇದಾರೆ, ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ. ಅವ್ರನ್ನ ತರಬೇಕಾದ್ರೆ ಸ್ವಲ್ಪ ನಮ್ಗೆ ಕೊರತೆ ಉಂಟಾಗ್ತದೆ. ಅದಕ್ಕಾಗಿ ಎಲ್ಲ ಜನರ ಮುಖಾಂತರ ಸ್ವಲ್ಪ ಪಬ್ಲಿಸಿಟಿ ಆಗಿ ಸಹಾಯ ದೊರಕಿ ನಾವು ಅದನ್ನ ಸಾಕು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತೇವೆ ಅಷ್ಟೇ. ಆಮೇಲೆ ಇಲ್ಲಿ ಯಾರಿಗೂ ನಾವು ಅನಾಥರು ಅಂತ ಫೀಲ್ ಆಗುವಂತ ವ್ಯವಸ್ಥೆ ಯಾರಿಗೂ ಇಲ್ಲ. ಪ್ರತಿಯೊಬ್ರು ಒಂದು ಕುಟುಂಬದ ರೀತಿಯಲ್ಲಿ ಯಾವ ರೀತಿಯಾಗಿ ಅಣ್ಣ ತಮ್ಮ ಅಕ್ಕ ತಂಗಿ ರೀತಿ ಇರ್ತಾರೆ ಆ ರೀತಿಯಾಗಿ ಬೆಳಿತಾ ಇದಾರೆ. ಮೊದಲಿನಕ್ಕಿಂತಲೂ ಹುಡುಗರ ಬೆಳವಣಿಗೆ ಆಗಲಿ, ಮೆಂಟಲಿ ಆಗಲಿ, ಸ್ಪಿರಿಚುವಲಿ ಆಗಲಿ ಬೆಳವಣಿಗೆ ಉಂಟಾಗ್ತದೆ ಸರ್. ಎಲ್ಲ ಮಕ್ಕಳಲ್ಲಿ ಎಲ್ಲ ಮಕ್ಕಳು ಸಂತೋಷವಾಗಿ ಖುಷಿಯಾಗಿದ್ದಾರೆ, ಆರೋಗ್ಯಕರವಾಗಿದ್ದಾರೆ, ಒಂದು ಒಳ್ಳೆ ನೇಚರ್ದಲ್ಲಿ ಉತ್ತಮವಾಗಿ ಕಳೀತಾರೆ ಸರ್. ಎಲ್ಲ
ಇಲ್ಲಿ ಸಮೀಪ ಇರುವಂತ ಬಾನಂತಿಕೋಡಿ ಗೌರ್ಮೆಂಟ್ ಸ್ಕೂಲ್ ಇದಲ್ರಿ ಎಲ್ಲ ಹೋಗ್ತಾ ಇದ್ದಾರೆ. 1ರಿಂದ 7ನೇವರೆಗೂ ಎಲ್ಲಾ ಮಕ್ಕಳಲ್ಲಿ ಕಲಿತಾ ಎಲ್ಲ ಉತ್ತಮ ನೀಡ್ತಾ ಸ್ಕೂಲ್ನವರು ಪಾಪ ನಮಗೆಲ್ಲ ಮಕ್ಕಳಿಗೆ ಕೇರ್ ಮಾಡಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಆಮೇಲೆ ಹಿಂಗೆ ಕೆಲವು ದಾನಿಗಳು ನಮಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ನಡೆಸ್ತಾ ಇದ್ದೀವಿ ಸರ್. ಓಂಕಾರ ಕಟ್ಟಿಮನಿ ಅಂತ ಹೇಳ್ರಿ, BLL ಹೆಸರು ಓಂಕಾರ ಕಾಮೇಶ್ ಕಟ್ಟಿಮನಿ, ಊರು ಕಾಡಾಪುರ್ ರೀ. BLLB 3rd ಇಯರ್ ಸರ್. ಈಗ ಒಂದು ಬ್ಯಾಂಕ್ ಕೂಡ LLB ಇದನ್ನ ಮಾಡ್ತಾ ಇದ್ರಿ, ಕಲಿತಾ ಇದ್ದೀನಿ ಸರ್. ಮತ್ತೆ ಅದೇ ರೀತಿ ಒಂದು ಬ್ಯಾಂಕ್ ಸೆಕ್ರೆಟರಿ ವರ್ಕ್ ಮಾಡ್ತೇನೆ ರೀ. ವರ್ಕ್ ಮಾಡೋದ್ರ ಮುಖಾಂತರ ಬಂದಂತಹ ಆದಾಯದಲ್ಲಿ ಮೇಂಟೈನ್ ಮಾಡ್ತಾರೆ ಸರ್. ಓಕೆ ಅಜ್ಜ, ನೀವು ಇಲ್ಲಿ ಅನಾಥ ಒಂದು ಮಕ್ಕಳನ್ನ ಅವ್ರು ಯಾವ ರೀತಿ ಪ್ರೀತಿಯಿಂದ ಸಾಕ್ತಾ ಇದ್ದಾರೆ, ಒಂದು ತಾಯಿ ತಂದೆಯಾಗಿ ಸಾಕ್ತಾ ಇದ್ದಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಸಲುವಾಗಿ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಅದರೊಳಗೆ ನೀವು ಏನು ಭಾಗಿಯಾಗಿ ಏನು ಮಾಡ್ತೀರಿ ಅಜ್ಜಿ? ಸಹಾಯ ಮಾಡ್ತೀರಿ? ಭೇಟಿ ಕೊಡ್ತೀವಿ, ಹಾಂ, ಸಹಾಯ ಮಾಡ್ತೀವಿ ಅಂದರೆ ಹಾಂ, ನಾವೆಲ್ಲ ಅನುಕೂಲ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಹಾಂ. ಅಲ್ಲಿ ಮಕ್ಕಳಿಗೆ ಏನು ಹೇಳ್ಕೊಡ್ತೀರಿ? ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಕಥೆ ಹೇಳೋದು, ಅವ್ರಿಗೆ ಒಂದು ಸ್ವಲ್ಪ ಒಂದು ಜೀವ ಗಮಿಸುವಂಥದ್ದು ಏನು ಕೆಲಸ ಮಾಡ್ತೀವಿ? ಮೊದಲು ಅಜ್ಜ ಪ್ರವಚನಗಳೆಲ್ಲ ಮಾಡ್ತಾ ಇದ್ದಾರೆ. ಅದೇ ವಿಷಯವಾಗಿ ಆಧ್ಯಾತ್ಮಿಕ ಆಗಲಿ, ಪ್ರವಚನ ಆಗಲಿ, ಬಸವನ ವಚನಗಳಾಗಲಿ, ಹಿಂಗೆ ಆಧ್ಯಾತ್ಮಿಕ ಹೇಳ್ಕೊಡೋದ್ರ ಮುಖಾಂತರ ಭಕ್ತಿಯಲ್ಲಿ ಕೂಡ ಮಕ್ಕಳು ಬೆಳಿತಾರೆ. ಆಮೇಲೆ ಇನ್ನೊಂದು ವಿಷಯ ಮಾಡ್ತಾರೆ, ನಮಗೆ ಮುಖ್ಯವಾಗಿ ಅಡಿಗೆ ಮಾಡುವಂತ ಮಹಾದೇವಿ ಎತ್ತಿನ ಮನೆ ಅಂತ ಇದ್ದಾರೆ. ಅವರು ಕೂಡ ಅನೇಕ ಒಂದು ಸುಮಾರು 3-4 ವರ್ಷದಿಂದ ಹುಡುಗರು ಉಚಿತವಾಗಿ ಅಡಿಗೆ ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನ ಕಾಳಜಿ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಸೇವಾ ಮನೋಭಾವನೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಓಕೆ ಅಜ್ಜಿ, ನೀವೇನು ಹೇಳ್ತೀರಿ? ಹಾಂ, ಎಲ್ಲ ಮಕ್ಕಳ ಜೊತೆ ನೀವು ಬೆರ್ತೀರಿ, ಮಕ್ಕಳ ಜೊತೆ ನೀವು ಒಂದು ಸ್ವಲ್ಪ ಮಾತಾಡೋದು, ಇದು ಮಾಡೋದು, ಹಳೆ ಕಥೆಗಳನ್ನ ಹೇಳೋದು ಎಲ್ಲ ಮಾಡ್ತೀರಿ? ಓಕೆ, ಇದೊಂದು ಒಳ್ಳೆ ಇದನ್ನಲ್ರಿ, ಒಂದು ದೇವ್ರ ಸ್ಥಾನದಲ್ಲಿ ನಿಂತು ನೀವು ಕೆಲಸ ಮಾಡ್ತಿರೋದು ಒಳ್ಳೆ ಕೆಲಸ ಅಲ್ಲ. ಹಾಂ, ಇಂಥ ಒಂದು ಚಿಕ್ಕ ಮಕ್ಕಳು ಬೆಳೆದು ಅಂದ್ರೆ ನಾಳೆ ಈ ಆಶ್ರಮದಿಂದ ಬೆಳೆದು ಏನಾದ್ರು ದೊಡ್ಡ ವ್ಯಕ್ತಿಗಳಾದ್ರೆ ನಿಮಗೆ ಎಷ್ಟೊಂದು ಆಶೀರ್ವಾದಗಳು. ಹೌದು, ತಮ್ಮ ಕಾಲ ಮೇಲೆ ನಿಂತು ತಮ್ಮ ಜೀವನ ಕಟ್ಟಿಕೊಳ್ಳೋದಕ್ಕಾಗಿ ಸರ್ ನಾವು ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಓಕೆ ಓಕೆ ಓಕೆ, ಆಯಿತು. ನನ್ನ ಹೆಸರು ಹರ್ಷಿತಾ ಯದುಕುಮಾರ್ ಹೆಗಡೆ. ಹಾಂ, ಏನು ಮಾತಾಡ್ತೀವಿ ಈಗ? ಇಂಗ್ಲಿಷ್ ಭಾಷೆ. ಹಾಂ, ಮಾಡು. Hello, good morning everyone. My name is Harshita Yadakumar Hegde. My school name is Government Higher Primary School, Banantikodi. Today is 26th January. I wish you all a very happy Republic Day, the national festival of our country. This year we are celebrating 76th Republic Day, January 1950. Thank you. My name is Aradhana Yadakumar Hegde. I am studying in first standard Government Higher Primary School, Banantikodi. Today 26 January. I wish you all very happy Republic Day. Thank you. ಪ್ರೀತಮ್ ಅನಿಲ್ ಗಾಂಜಾಗೋಲ್. ಯಾವ ಊರದಿಂದ ಬಂದೆ ನೀನು? ಚಿಮ್ಮಾಡು ತಾಲೂಕಾ ರಬ್ಕೈ ಬನಾಟಿ. ಹಾಂ, ಏನೇನಪ್ಪ ಇಲ್ಲಿ ಈ ಆಶ್ರಮದಾಗ ಬಂದಾಗಿಂದ ನಿನಗೆ ಏನೇನು ಒಳ್ಳೆಯ ಒಂದು ಇದನ್ನು ಅನಿಸ್ತೈತಿ? ನಾ ಫಸ್ಟ್ ಊರಾಗಿದ್ದಾಗ ಎಲ್ಲಿ ಸಿಕ್ಕದು ತಿರುಗಾಡಿದ್ರಿ, ಎಲ್ಲಿ ಸಿಕ್ಕದು ಉಡಾತನ ಮಾಡಿದ್ರಿ, ಎಲ್ಲ ಮಾಡ್ತಿದ್ರಿ. ಇಲ್ಲಿ ಬಂದ್ರಿ ಒಂದೆರಡು ಬರ್ತಿರ್ಕಲ್ರಿ, ಇಲ್ಲಿ ಬಂದು ಎಲ್ಲ ಕಲ್ಸ್ಯಾರಿ. ಮಗ್ಗಿ ಬರ್ತಿರ್ಕಲ್ರಿ, ಈಗ 25 ಮಟ್ಟ ಮಗ್ಗಿ ಹೇಳ್ತೀವ್ರಿ. ಎಲ್ಲ ಊಟಕ್ಕೆ ಚೌತಂಗೆ ನೋಡ್ಕೋತಾರಿ, ಸಾಲಿನೂ ಚೌತಂಗೆ ಕಲಿಸ್ತಾರಿ, ಎಲ್ಲ ಚೌತಂಗೆ ಐತ್ರಿ. ಹೌದಾ? ಏನೋ ತೊಂದರೆ ಇಲ್ಲ, ನಿಮಗೆ ಭಾಳ ಒಂದು ಒಳ್ಳೆ ಸುಖದ ಇದ್ರೊಳಗೆ ಅನಿಸ್ತೈತಿ ನಿಮ್ಗೆ. ಮುಂದೆ ಏನಾದ್ರು ಭವಿಷ್ಯ ಮಾಡ್ಬೋದು ನೀವು, ಹೌದಲ್ಲ? ಗ್ಯಾರಂಟಿ ಐತಲ್ಲ, ಆ ರೀತಿ ಎಲ್ಲ ಕಲ್ಸಾಕತ್ತಾರೆ. ಮತ್ತೇನು ಹೇಳ್ತ ಹಾಡಂತಲ್ಲ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.